ಇವ್ರು ಸಸ್ಪೆಂಡ್ ಮೂರ್ ದಿವ್ಸಕ್ ಸಸ್ಪೆಂಡ್ ಮಾಡ್ತಾರಲ್ಲ. ನಮ್ ನಮ್ ಜೀವನ ಏನಣ ಮತ್ತೆ ಆಗೋದು ಇವ್ರಿಗೆ ಒಂದು ಗೊತ್ತಣ್ಣ. ಗೊತ್ತಿಲ್ಲ ಅಣ್ಣ. ತಲೆನೇ ಕೆಟ್ಟೋಗ್ಬಿಟ್ಟಿದೆ ಅಣ್ಣ. ಯಾಕಂದ್ರೆ ನಾನು ಹ್ಯಾಂಡಿಕಾಪ್ಟರ್ ಅಣ್ಣ, ಲೆಫ್ಟ್ ಲೆಗ್ ಹ್ಯಾಂಡಿಕಾಪ್ಟರ್ ನಾನು. ನನ್ಗೆ ಇದು ಬಿಟ್ರೆ ನನ್ಗೆ ಯಾವ್ದು ಜೀವನ ಇಲ್ಲ ಅಣ್ಣ. ಮನೇಲಿ ಏನಾರ ಮಾಡ್ಬಿಟ್ಟು ಹೋದ್ರೆ ಮಾತ್ರ ಊಟ ಅಣ್ಣ. ಇನ್ನು 3 ಹೊತ್ತು 2 ಹೊತ್ತು ಊಟ ಇಲ್ದಂಗೆ ನಮ್ ಜೀವನ ಮಾಡ್ಕೊಬತ್ತೀವಿ. ಅರ್ಧ ಟೀ ಒಂದ್ ಬಿಸ್ಕೆಟ್ 10 ರೂಪಾಯಿ ಬಿಸ್ಕೆಟ್ ತಿನ್ಕೊಂಡು ನಾವ್ ಜೀವನ ಮಾಡಿ ಕಷ್ಟ ಅಣ್ಣ. ನಾನು ಸತ್ಯಾಗ್ಲೂ ನಮ್ ಇವಾಗ ಬರೋ ಹುಡುಗರ್ಗೆ ಅಪ್ಪ ಕಾಲಕ್ ಬಿದ್ಬಿಡ್ತೀನಿ, ಬರ್ಬೇಡ್ರಿ ಡಿಪಾರ್ಟ್ಮೆಂಟ್ಗೆ. ಆಟೋ ಡಿಪಾರ್ಟ್ಮೆಂಟ್ಗೆ ಬರ್ಬೇಡ್ರಿ, ಯಾವ್ದೇ ಡಿಪಾರ್ಟ್ಮೆಂಟ್ ಇರ್ಲಿ. ಆಟೋ ಡಿಪಾರ್ಟ್ಮೆಂಟ್, ಡ್ರೈವರ್ ಡಿಪಾರ್ಟ್ಮೆಂಟ್ ಬರ್ಬೇಡ್ರಿ ಅಪ್ಪ ಸ್ವಾಮಿ. ಇವತ್ ಬಂದ್ಬಿಟ್ಟು ಅನ್ನಕ್ಕೂ ಟೀಗೂ ವನವಾಸ ಪಡ್ತಾ ಇದೀವಿ. ಜೀವನ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಣ್ಣ, ಹೆವಿ ಕಷ್ಟ. ಮನೆ ನೋಡ್ಬೇಕು, ಮಕ್ಳನ್ನ ಓದಿಸ್ಬೇಕು. ಒಂದ್ ಮಗ, ಒಂದ್ ಮನೆ ಬಾಡಿಗೆ ಕಟ್ಬೇಕು ನಾನು. ಇವ ಮನೆ ಬಾಡಿಗೆ, ಲೈಟ್ ಬಿಲ್ ಎಲ್ಲಾ ಸೇರಿಸಿ 7,000. ಇವಾಗ ನನ್ ಮಗನ್ ಓದಿಸ್ಬೇಕು. ಇರೋ ಒಬ್ಬ ಆಮೇಲೆ ಮಗ, ಮಕ್ಳದ್ದು ಊಟ ಒಬ್ಬ ತಿಂಡಿ ಮನೆದು ಒಬ್ಬ ರಾಶನ್ ಸುಮ್ನೆ ಹ್ಮ್ ಸರ್. ಆಗತ್ತಣ್ಣ ಜೀವನ. ಏನ್ ಪರಿಸ್ಥಿತಿ ಅಂದ್ರಣ್ಣ, ಸತ್ಯಾಗ್ಲು ಏನಾರ ತಗೊಂಡ್ ಸೆತ್ತೋಗ್ಬಿಡೋಣ ಅಂತ ಆಗ್ಬಿಡೈತೆ ಡ್ರೈವರ್ ಇವಾಗ. ಹಂಗ್ ಜೀವನ ಆಗ್ಬಿಡೈತಣ್ಣ. ಏನ ಆಗಲ್ಲ ಅಣ್ಣ ಜೀವನ. ಗೂಡ್ಸ್ ಗಾಡಿ ತಗೊಳ್ಳಕ್ಕೆ ಮುಂಚೆ 100 ಟೈಮ್ ವಿಚಾರಿಸಬೇಕು. ಈ ಲೈನ್ ಗೆ ಬರ್ತೀನಿ ಅಂತ ಪ್ಲಾನ್ ಮಾಡೋರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಒಂದು ಕಾಲ್ ರೆಕಾರ್ಡಿಂಗ್ ಹಾಕ್ತೀನಿ. ಡ್ರೈವರ್ದು ಪರಿಸ್ಥಿತಿ ಪೋರ್ಟ್ರಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನೀವೇ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಇವ್ರು ಸಸ್ಪೆಂಡ್ ಮೂರ್ ದಿವ್ಸಕ್ ಸಸ್ಪೆಂಡ್ ಮಾಡ್ತಾರಲ್ಲ. ನಮ್ ಜೀವನ ಏನಣ ಮತ್ತೆ ಆಗೋದು ಇವ್ರಿಗೆ ಒಂದು ಗೊತ್ತಣ್ಣ. ಗೊತ್ತಿಲ್ಲ ಅಣ್ಣ. ತಲೆನೇ ಕೆಟ್ಟೋಗ್ಬಿಟ್ಟಿದೆ ಅಣ್ಣ. ಯಾಕಂದ್ರೆ ನಾನು ಹ್ಯಾಂಡಿಕಾಪ್ಟರ್ ಅಣ್ಣ, ಲೆಫ್ಟ್ ಲೆಗ್ ಹ್ಯಾಂಡಿಕಾಪ್ಟರ್ ನಾನು. ನನ್ಗೆ ಇದು ಬಿಟ್ರೆ ನನ್ಗೆ ಯಾವ್ದು ಜೀವನ ಇಲ್ಲ ಅಣ್ಣ. ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಅಣ್ಣ, ತುಂಬಾ ಇವಾಗ ಪ್ಯಾಸೆಂಜರ್ ಆಟೋ ಓಡ್ಸಿದೆ, ಅದು ನೋಡಿದ್ರೆ ಆ ಗತಿ ಇದೆ. ಏನ್ ನಾನು ಅದಕ್ಕೆ ನಿಮ್ ನಂಬರ್ ನೋಡಿದ್ನಲ್ಲ, ಸರಿ ಏನಣ್ಣ ಹಿಂಗೈತಲ್ಲ, ಏನಕ್ಕೆ ಅಣ್ಣ ಹಿಂಗ್ ಮಾಡ್ತಾರಲ್ಲ, ಏನು ನೀವೇನಣ್ಣ ಏನ್ ಹೇಳ್ತೀರಣ್ಣ, ಸ್ಟ್ರೈಕ್ ನಮ್ಗೆ ಮಾಡಲ್ಲ ಅಂತ ಎಲ್ಲಾ ಕೇಳಿ. ಡ್ರೈವರ್ಗೆ ಆಗ್ತಿರೋದು ಕಷ್ಟಗೆ ಎಷ್ಟೊಂದ್ ಸತಿ ನಾನು ವಿಡಿಯೋ ಮುಖಾಂತರ ಹಾಕಿದ್ದೀನಿ. ಗೌರ್ಮೆಂಟ್ ಯಾಕೆ ಇವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಹಾಳಾಗೋಗಿದ್ ನನ್ ಮಕ್ಳ ಒಂದ್ ಅಣ್ಣ ಫೋಟೋನೇ ಇಲ್ಲ ಅಂದ್ರೂ ಪ್ರತಿಯೊಂದು ನಾನು ಹಾಕೋದು ವಿಡಿಯೋ ವಿತ್ ಪ್ರೂಫ್ ಹಾಕ್ತೀನಿ. ನಾವು ಖಂಡಿತ ಅಣ್ಣ, ಖಂಡಿತ 100% ನಾವು 100% ಅಣ್ಣ. ಸ್ಟೋರಿ ಹೇಳಿದ್ರೆ ಕೆಲವ್ ಜನ ನಂಬ್ತಾರೆ, ಕೆಲವ್ ಜನ ಬಿಟ್ಬಿಡ್ತಾರೆ. ಬಟ್ ಅಯ್ಯೋ ನಾವು ಪ್ರೂಫ್ ಸಮೇತ ಹಾಕ್ತೀನಿ ಅಲ್ವಾ, ಹೌದು, ಅದನ್ನು ಸಹ ಅದು ಗೌರ್ಮೆಂಟ್ ಆಕ್ಷನ್ ತಗೊಳ್ತಾ ಇಲ್ಲ. ಅದು ನಿಜ ಅಣ್ಣ. ಅದ್ರಲ್ಲೇನು ನಾವೇನ್ ಕದ್ದು ಮುಚ್ಚಿ ಏನಿಲ್ವಲ್ಲ. ನೀವ್ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ, ಏನ್ ತೊಂದ್ರೆ ಏನಿಲ್ಲ. ಇವ್ರು ಅದು ಅಣ್ಣ ಅವತ್ತೇನ ಇದು ಸ್ಟ್ರೈಕ್ ಆಯ್ತದ, ಏನಣ್ಣ ಆಯ್ತು? ಅಣ್ಣ 3 ವೀಲರ್ಗೆ 20% ಇದ್ದಿದ್ದು 15% ಮಾಡೋಣ, 5% 15% ಕಮ್ಮಿ ಮಾಡೋಣ. ಮಾಡಿದ್ದಾರೆ. ಅದ್ರಲ್ಲಿ ಇನ್ನೊಂದ್ ವಿಚಾರ ಏನಂತ ಹೇಳಿದ್ರೆ, ಏನಣ್ಣ? ನಿಮ್ಗೆ ಮೊದ್ಲು ಅವ್ರು ನಿಮ್ಗೆ 500 ರೂಪಾಯಿ ಬಾಡಿಗೆಗೆ ಒಂದ್ 20% ಕಮಿಷನ್ ನ ತಗೊಳ್ತಾ ಹೌದಣ್ಣ, ಇತ್ತು. ಹೌದಣ್ಣ. ಇವಾಗ ಅದೇ 500 ರೂಪಾಯಿ ಬಾಡಿಗೆ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಗೊತ್ತಾ, 380 390 ರೂಪಾಯಿ ಮಾಡ್ಬಿಟ್ಟು ಅವಣ ಕಮಿಷನ್ 15% ಮಾಡ್ಬಿಟ್ಟಿದ್ದಾರೆ. ಹೌದಣ್ಣ, ಹೌದಣ್ಣ. ಅಣ್ಣ ಮೊನ್ನೆ 49 ಕಿಲೋಮೀಟರ್ಗೆ 1,100 ರೂಪಾಯಿ ತೋರ್ಸೋಣ. ಏನ್ ಲೆಕ್ಕ ಅಣ್ಣ? ನೋಡಿ ಅಣ್ಣ, 49 ಪ್ಯಾಸೆಂಜರ್ ಗಾಡಿ ಕಿಲೋಮೀಟರ್. ಇನ್ನೂ ಜಾಸ್ತಿ ರೇಟ್ ಅಲ್ಲಿ ಹೋಗತ್ತಣ್ಣ. ಹಾ, ಅಯ್ಯೋ ದೇವರೇ ಕಾಪಾಡ್ಬೇಕಣ್ಣ. ನಿಜ ಬಟ್ ಅಣ್ಣ, ನಿಜ ನಮ್ಗೆ ಅಣ್ಣ. ಏನ್ ಕಷ್ಟ ಆಗ್ತಾ ಇದೆ ಅದು ಜನಗೆ ಎಲ್ಲಾರ್ಗೆ ಗೊತ್ತಾಗ್ಲಿ. ಈ ಲೈನ್ ಗೆ, ಈ ಫೀಲ್ಡ್ ಗೆ ಯಾರು ಬರ್ಬಾರ್ಡಿ ಅಂತ ನಾನು ಹ್ಮ್. ಪ್ರತಿಯೊಂದು ಆಗ್ತಾ ಇರ್ತೀನಿ. ಬಟ್ ಇಲ್ಲಣ್ಣ, ನಾನು 2006 ಡ್ರೈವರ್ ಅಣ್ಣ. ಹೌದಾ? 2006 ಡ್ರೈವರ್ ಅಣ್ಣ ನಾನು. ನನ್ ಹ್ಯಾಂಡಿಕಾಪ್ಟರ್ ಅಣ್ಣ. ನಾನು ರೈಟ್ ಲೆಗ್ ಚಂದಾಗಿದೆ, ಲೆಫ್ಟ್ ಲೆಗ್ ಜಾಸ್ತಿ. ಅದು ಏನಂದ್ರೆ ಸುಮ್ನೆ ಕಾಲು ಅಷ್ಟೇ, ಸುಮ್ನೆ ಕಾಲದು ಜಾಸ್ತಿ ದೂರ ಹಂಗಿದ್ರೆ ನಡೆಯಕು. ಲೋಡಿಂಗ್ ಅನ್ಲೋಡಿಂಗ್ ಟೈಮ್ ಅಲ್ಲಿ ಹೆಂಗ್ ನಾನು ಲೋಡಿಂಗ್ ನೋಡ್ಕೊಳ್ತೀರಾ? ಅನ್ಲೋಡಿಂಗ್ ತಗೊಳಲ್ಲ ಅಣ್ಣ. ನಾನು ಲೋಡಿಂಗ್ ಅನ್ಲೋಡಿಂಗ್ ತಗೊಳಲ್ಲ. ಲೋಡಿಂಗ್ ಅನ್ಲೋಡಿಂಗ್ ತಗೊಳೋಣ ಪೋಟ್ರಲ್ಲಿ ಏನನು. ನಂದು ಬರೀ ಲೋಡಿಂಗ್ ಅನ್ಲೋಡಿಂಗ್ ತಗೊಳಕ್ಕೆ ಹೋಗಲ್ಲ. ಯಾಕಂದ್ರೆ ವನವಾಸ ಪಡಕ್ ಆಗಲ್ಲ ಅಣ್ಣ. ಹ್ಯಾಂಡಿಕ್ಯಾಪ್ ಆಗ್ಬಿಟ್ಟು ನೀನ್ ಕೆಲ್ಸ ಮಾಡ್ತಾ ಇದೀವಿ ನಮ್ಗೆ ತುಂಬಾ ಏನ್ ಮಾಡಕ್ ಆಗಲ್ಲ. ಮನೆ ನೋಡ್ಬೇಕು, ಮಕ್ಳನ್ನ ಓದಿಸ್ಬೇಕು. ಒಂದ್ ಮಗ, ಒಂದ್ ಮನೆ ಬಾಡಿಗೆ ಕಟ್ಬೇಕು ನಾನು. ಇವ ಮನೆ ಬಾಡಿಗೆ, ಲೈಟ್ ಬಿಲ್ ಎಲ್ಲಾ ಸೇರಿಸಿ 7,000. 7,000. ಇವಾಗ ನನ್ ಮಗನ್ ಓದಿಸ್ಬೇಕು. ಇರೋ ಒಬ್ಬ ಆಮೇಲೆ ಮಗ, ಮಕ್ಳದ್ದು ಊಟ ಒಬ್ಬ ತಿಂಡಿ ಮನೆದು ಒಬ್ಬ ರಾಶನ್ ಸುಮ್ನೆ ಹ್ಮ್ ಸರ್. ಆಗತ್ತಣ್ಣ ಜೀವನ. ಅಯ್ಯೋನಾ ಸರ್, ಇವಾಗ ನಂಬಿ ಇವಾಗ ಇವಾಗ ಈ ಕಿರಿಕಿರಿ ಆಯ್ತಲ್ಲ ಸರ್, ಈ ಪೋಟ್ರದ ಕಿರಿಕಿರಿ 1,000 ರೂಪಾಯಿ ಸುತ್ತಕ್ ಆಯ್ತಲ್ಲ ಸರ್. 1,000 ರೂಪಾಯಿನೂ ಮಾಡಕ್ ಆಯ್ತಲ್ಲ. ಒಂದು ಬಾಡಿಗೆ 300 ರೂಪಾಯಿ 400 ರೂಪಾಯಿ ಇಲ್ಲ 700 800 ರೂಪಾಯಿ ಬಾಡಿಗೆ ಕೊಟ್ಟ ಅಂದ್ರೆ ಮುಗೀತ್ ಕತೆ. ತಗೊಂಡೋಗಿ 4 ಅವರ್ 5 ಅವರ್ ಕೊಟ್ಟಾಕ್ಬಿಡ್ತಾರೆ.
ಇವಾಗ ಬಾಡ್ಗೆನೆ ಯಾವ್ದೊಂದು ಕೊಡಲ್ಲ. ಅಣ್ಣ ನಿನ್ ವ್ಯಾಪಾರ ಹಾಕೊಂಡ್ ಕೂತ್ಕೊಳ್ಳಿ ಅಂತ ನನ್ ಹೇಳಕ್ಕೂನು ಆಗಲ್ಲ. ಯಾಕಂತ ಹೇಳಿದ್ರೆ ಇವಾಗ ಫುಟ್ಪಾತ್ ಅಲ್ಲಿ ಇವತ್ತು ಎಲ್ಲಾರ್ಗೆ ಎಲ್ಲಾನು ಹೊಡ್ದಾಕ್ತವ್ರಣ. ಎಲ್ಲಾರ್ದು ಹೊಡೆದಾಗ್ತಾ ಇದಾವೆ. ಇವಾಗ ಅಣ್ಣ ನಮ್ಮ ಅಣ್ಣ ಏರಿಯಾದಲ್ಲಿ ಬಡವ್ರ ಎಲ್ಲ ಮೇಲೆ ಹೊಡ್ದಾಕ್ ಬಡವ್ರ ಹೊಟ್ಟೆ ಮೇಲೆನೆ ಎಲ್ಲಾರು ಕಾಲ್ ಹೊಡಿತಾ ಇದ್ರು ಎಲ್ಲ ಎಲ್ಲ ಅದೇ ಅಣ್ಣ. ಇವಾಗ ನಾವೇನು ಕೇಳಕ್ ಆಗಲ್ಲ, ನಾವೇನು ಮಾಡಕ್ ಆಗಲ್ಲ ಅಣ್ಣ. ಏನ್ ಮಾಡ್ತೀರಾ? ಹೊಡೆದ್ರೆ ಒದೆ ತಿನ್ಕೊಂಡ್ ಬರ್ಬೇಕು ಅಷ್ಟೇ ಅಣ್ಣ ನಮ್ ಜೀವನ. ಏನು ಎದುರಿಗೆ ನಿಂತ್ಕೊಳಕ್ ಕಾಲ ಆಗಲ್ಲ. ಬಂದ್ಬಿಟ್ಟು ಏನ್ ಮಾಡ್ತಾ ಇದಾವೆ ಸರ್ಕಾರ ಇದ್ ಬಗ್ಗೆ ಗಮನನೇ ತಗೊಳ್ತಾ ಇಲ್ಲ. ಏನು ಮಾಡಕ್ ಆಗಲ್ಲ ಅಣ್ಣ. ಏನು ಒಂದಂದ್ರೆ ಒಂದ್ ಮಾಡಕ್ ಆಯ್ತಾ ಇಲ್ಲ. ಹೆಂಗಾಗ್ಬಿಟ್ಟಿನ ತುಂಬಾ ಟಫ್ ಆಗ್ಬಿಟ್ಟಿದೆ. ಬೆಳಗ್ಗೆ 7 ಗಂಟೆಗೆ ಲಾಗಿಂಗ್ ಮಾಡಿದ್ರಣ್ಣ ಕೊಟ್ರು, 11:30 ಒಂದ್ ಬಾಡಿಗೆ ತೋರಿಸ್ತಾರಣ್ಣ. ಅದು ಕರೆಕ್ಟ್ ಆಗಿ 30 ಕಿಲೋಮೀಟರ್ 40 ಕಿಲೋಮೀಟರ್ 900 ರೂಪಾಯಿ 800 ರೂಪಾಯಿ ಕೊಟ್ರೆ ಎಲ್ಲಣ್ಣ ಹೋಯ್ತಿಯ? ಏನ್ ಹೋಯ್ತಿರಣ್ಣ? ಏನು ಅರ್ಥ ಆಗ್ತಾ ಇಲ್ಲ ಅಣ್ಣ. ಹೆಂಗ್ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನ್ ಅಂತ. ಪರಿಸ್ಥಿತಿ ಅಂದ್ರಣ್ಣ ಸತ್ಯಾಗ್ಲು ಏನಾರ ತಗೊಂಡ್ ಸೆತ್ತೋಗ್ಬಿಡಣ ಅಂತ ಆಗ್ಬಿಡೈತೆ ಡ್ರೈವರ್ ಇವಾಗ. ಹಂಗ್ ಜೀವನ ಆಗ್ಬಿಡೈತಣ್ಣ. ಏನ್ ಆಗಲ್ಲ ಅಣ್ಣ. ಏನ್ ಇವಾಗ ಇವಾಗ ನಾವು ಇವಾಗ ನೀವು ಪೋಟ್ರು ಬುಕ್ ಮಾಡ್ತೀರಾ ಅಣ್ಣ, ಡೈಲಿ ಬುಕ್ ಮಾಡ್ರೆ ಅಣ್ಣ ಅದೇ ಕೊಡೋಣ ನನಗೆ ಅಂದ್ರೆ ಹಾ ಸರಿ ಆಯ್ತು ಅಷ್ಟೇ. ತಿರ್ಗಾ ಮಾರನೇ ದಿವಸ ಬಂದ್ ಅಯ್ಯೋ ಹೋಟ್ರಲ್ಲಿನೇ business ಬುಕ್ ಇಲ್ಲ. ಮಾಡ್ತಾರೆ ಬಟ್ ಅಷ್ಟೇ ಡೈರೆಕ್ಟ್ ಸರಿಯಲ್ಲ ಆಗಿ ಅದು. ಅದನ್ನೇ ನಾನು ಹೇಳ್ತಾ ಇರೋದು ಸರ್. ನಾನೇನ್ ಹೇಳ್ತೀನಿ ಗೊತ್ತಣ್ಣ, 300 ರೂಪಾಯಿನ ಡೈಲಿ ಬುಕ್ ಮಾಡ್ತೀವಿ. ಆ 300 ರೂಪಾಯಿ ಕೊಡು ಅಂದ್ರುನು ಆಯ್ತು ಅಷ್ಟೇ. ಮಾರನೇ ದಿವಸ ನಾವು ಫೋನ್ ಮಾಡಿದ್ರೆ ಒಂದ್ಸತಿ ಎತ್ಬಿಟ್ಟು ಹೇಳ್ತೀನಪ್ಪ, ಇನ್ನೊಂದ್ ದಿವಸ ಸುಮ್ನಿರಪ್ಪ ನಾನೇ ಫೋನ್ ಮಾಡ್ತೀನಿ, ಯಾಕೆ ನಮ್ಗೆ ಟೆನ್ಷನ್ ಕೊಡ್ತೀನ ಅಂತಾರೆ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಣ್ಣ, ಅಷ್ಟು ಯಾಕೆ ಹಿಂಗ್ ಮಾಡ್ತಾವ್ರಿ ಈ ಪೋಟ್ರೋನು. ಅಲ್ಲ ಡ್ರೈವರ್ಗೆ ನೀವು ಅವ್ರ ಪ್ಯಾಸೆಂಜರ್ ನೋಡ್ಬೇಕಾ ಡ್ರೈವರ್ ನೋಡ್ಬೇಕಣ್ಣ ನಿಮ್ ಲೆಕ್ಕದಲ್ಲಿ? ಅಣ್ಣ ಮೇನ್ ಡ್ರೈವರ್ ಇಲ್ಲ ಮತ್ತೆ ಅಂತ ಹೇಳಿದ್ರೆ ಹಾ ಗುಡ್ಸ್ ಜೀವನನೇ ಹೆಂಗ್ ಇಲ್ವಲ್ಲ ಅಣ್ಣ. ಆಗತ್ತೆ ಅಣ್ಣ. ಮತ್ತೆ ಬಟ್ ಇವ್ರು ಯಾಕೆ ಇಷ್ಟ ಕಷ್ಟ ಕೊಡ್ತಾ ಇದ್ದಾರೆ ಅಣ್ಣ ನಮ್ಮಿಂದ? ಹೌದಣ್ಣ, ನಿಜಣ್ಣ. ಅವರು ಬರೀ ಒಂದು ಅಗ್ರಿಗೇಟರ್ ಕಂಪನಿ ಅಣ್ಣ ಅವರು. ಹೌದಣ್ಣ, ಅಗ್ರಿಗೇಟರ್ ಅನ್ಎಜುಕೇಟೆಡ್ ಪೀಪಲ್ ನನ್ ಮಗ. ಅಣ್ಣ ಮಂದೆ ಒಂದು 3 ತಿಂಗಳು ಮುಂಚೆ ಅಣ್ಣ ಪೋಟ್ರ್ ಆಫೀಸ್ಗೆ ಹೋದೆ. ಪೋಟ್ರ್ ಆಫೀಸ್ಗೆ ಹೋಗಿ ಅಣ್ಣ ಒಂದು ಮರ್ಯಾದೆ ಇಲ್ಲ ಅಣ್ಣ. ಏನ್ ಸರ್ ಹಿಂಗ್ ಆಗಿದೆ, ಬಾಡಿಗೆಗಳೇ ಬೀಳ್ತಾ ಇಲ್ಲ ಸರ್ ಅಂದ್ರೆ, ಬಿದ್ದಾಗ ಹೊಡಿ ಹೋಗು, ಬಿದ್ದಾಗ ಹೊಡಿ, ಬೀಳ್ತಿಲ್ಲ ಏನ್ ಮಾಡೋಣ ನೋಡಿ ಹೆಂಗಂದ್ರೆ ಅಣ್ಣ ಒಂಥರ ಅದೇ ನಾವು ಮರ್ಯಾದೆ ಮೇಲೋಗ್ ಕೊಟ್ಟು ಬಿದ್ರೆ ಮಾತಾಡಲ್ಲ ಅವರು. ಚಪ್ಪಲಿ ತುಳಿಯಾಗ ಮಾತಾಡ್ತಾನಣ್ಣ ಅವನು. ಅಣ್ಣ ಬಾಡಿಗೆ ಫಸ್ಟ್ ಬೀಳ್ತಾ ನಮ್ದು ಇಲ್ಲ ಕೈ ಸರ್, ಕಾಲ್ನ ಇಟ್ಕೊಂಡು ನಮ್ಮ ಹತ್ರ ಬಂದ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ ಅಂದ್ರು ಲಾಗಿಂಗ್ ಹಿಂಗು ಅಂತ. ಮಾಡ್ಕೊಳ್ಳಿ. ಇವಾಗ ಹೌದು. ನಾವು ಅವ್ರಿಗೆ ಫುಲ್ ಫೇಮಸ್ ಮಾಡ್ಬಿಟ್ಟಿದೀನಿ. ಇವಾಗ ನಾವು ಅವ್ರ ಆಫೀಸ್ ಹತ್ರ ಕೈ ಕಾಲ್ನ ಹಿಡಿಯಕ್ ಹಿಡಿಬೇಕಾ? ಆಗ್ಬಿಟ್ಟೈತೆ ಅಣ್ಣ. ಹೌದು. ಪರಿಸ್ಥಿತಿ ಬಂದೈತೆ ಅಣ್ಣ. ಅಲ್ಲ ಇದೇನೋ ಆಯ್ತಲ್ಲ ಸ್ಟ್ರೈಕು, ಏನು ಅವ ಸಸ್ಪೆಂಡ್ ಎಲ್ಲ ಮಾಡ್ಬೇಡ ಅಂತ ತಾನ ನಾ ಹೇಳಿದ್ದು. ಸಸ್ಪೆಂಡ್ ತೆಗಿಬೇಕು, ಕ್ಯಾನ್ಸಲೇಷನ್ ರಿಮಾರ್ಕ್ ನ ತೆಗಿಬೇಕು, ಆಮೇಲೆ ಹೌದು 10 ಸೆಕೆಂಡ್ ಡಿಲೇದು ಪ್ಲಸ್ ಹೌದು ಇದು ಎಲ್ಲಾ ವಸ್ತುಗಳು ಜಾಸ್ತಿ ಆಗ್ಬಿಟ್ಟಿದೆ ರೇಟ್. ಅಣ್ಣ ಹೌದು ಮೊದ್ಲು ಒಂದ್ ಅನ್ನ ಸಾಂಬಾರು ಸ್ಟಾರ್ಟಿಂಗ್ ಅಲ್ಲಿ 25-30 ರೂಪಾಯಿ ಇತ್ತಣ್ಣ, ನಿಜ ಇವಾಗ ಅಣ್ಣ. 79 ರೂಪಾಯಿ ಆಗ್ಬಿಟ್ಟಿದೆ ಅಣ್ಣ. ಅಣ್ಣ ನೀವ್ ನಂಬಿಟ್ರೆ ಬಿಡಿ, ನಿಮ್ ಹತ್ರ ನಮ್ ಒಡ ಹುಟ್ಟಿದ ಅಣ್ಣನ್ ತರ ಹೇಳ್ತೀನಿ. ಮನೇಲಿ ಏನಾರ ಮಾಡ್ಬಿಟ್ಟು ಹೋದ್ರೆ ಮಾತ್ರ ಊಟ ಅಣ್ಣ. ಇನ್ನು 3 ಹೊತ್ತು 2 ಹೊತ್ತು ಊಟ ಇಲ್ದಂಗೆ ನಮ್ ಜೀವನ ಮಾಡ್ಕೊಬತ್ತೀವಿ ಅಣ್ಣ. ಹೌದಣ್ಣ ನಿಜ. ಅರ್ಧ ಟೀ ಒಂದ್ ಬಿಸ್ಕೆಟ್ 10 ರೂಪಾಯಿ ಬಿಸ್ಕೆಟ್ ತಿನ್ಕೊಂಡು ನಾವ್ ಜೀವನ ಮಾಡ್ತೀವಣ್ಣ. ಅಣ್ಣ ಇವಾಗ ಎಲ್ಲಿ ಟೀ 15-20 ರೂಪಾಯಿ ಅಣ್ಣ ಟೀ. ಎಲ್ಲಿ ಈಚ್ ಕಡೆ ಹೋಗ್ ತಿಂದ್ರಿ 70 ರೂಪಾಯಿ 80 ರೂಪಾಯಿ ಊಟಕ್ಕೆ ಆಗುತ್ತೋ ಅಂತ ಬರ್ತೀವಣ್ಣ ಮನೆಗೆ. ಅವರು ಒಂದೇ ಒಂದ್ ಡೈಲಾಗ್ ಹೊಡಿಯೋದು, ಗ್ಯಾಸ್ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಇವಾಗ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಇವ್ರು ಊಟ ಮೇಲೆ ಏನ್ ರೇಟ್ ಜಾಸ್ತಿ ಮಾಡಿದಾರಲ್ವಾ, ಅವ್ರಿಗೆ ಪ್ರೈಸ್ ಟ್ಯಾಗ್ ಅಂತ ಇಲ್ವಾ ಅವ್ರಿಗೆ, ಅವ್ರು ಕಡಿಮೆ ಮಾಡಲ್ಲ. ಅವ್ರು ಒಂದ್ ಲಾಭ ನೋಡ್ತಾ ಇದಾರೆ. ಬಟ್ ಡ್ರೈವರ್ ಒಂದ್ 10 ರೂಪಾಯಿನ ಕೇಳ್ಬಿಟ್ರು 10 ಮಾತು ಹೇಳ್ತಾರೆ, 10 ರೂಪಾಯಿ ಕೊಡಲ್ಲ ಅಣ್ಣ. ಅಯ್ಯೋ ನಿಜ ಅಣ್ಣ. ಅದೇ ನಾನು ಗೈತಲ್ಲ, ಅದಕ್ಕೆ ನಿಮ್ ಹತ್ರ ಏನೋ ಒಂದ್ ಕೇಳ್ದೆ ಅಣ್ಣ. ಹಿಂಗಿದೆ ಜೀವನ, ಹಿಂಗ್ ಮಾಡೋಣ ನಮ್ಗೆ ಏನ್ ದೇವರು ಮಾಡೋದು ಅಂತ. ಶಕ್ತಿ ಏನನ್ ಕೊಟ್ಟಿದ್ರೆ ನನ್ ನಿಜವಾಗ್ಲೂ ಇರ್ಲಿ ಅಣ್ಣ, ಮಾಡ್ತಾ ಸಂತೋಷ ಅಣ್ಣ, ಇತ್ತು. ನಿಜವಾಗ್ಲೂ ಸಂತೋಷ. ನಿಮ್ ಪರಿಸ್ಥಿತಿ ಏನೈತಲ್ಲ ಅಣ್ಣ, ಸೇಮ್ ಪರಿಸ್ಥಿತಿ ಅಣ್ಣ ನಮ್ದುನು ಇವತ್ತು. ಏನ್ ಮಾಡೋದು ಅದೇ ಗೊತ್ತಿಲ್ಲ ಅಣ್ಣ. ಹಿಂಗ್ ಮಾಡ್ತಾರಲ್ಲ ಸಸ್ಪೆಂಡ್ ಎಲ್ಲ, ಅಟ್ಲೀಸ್ಟ್ ಸಸ್ಪೆಂಡ್ ಮಾಡಿಲ್ಲಾರ ಬರಲ್ಲಣ್ಣ. ಏನೋ ಹಂಗೆ ಗುಡಿಸ್ಕೊಂಡ್ರೆ ಹೋಗ್ಬೋದಣ್ಣ. ಇವನ್ 3 ದಿವಸಕ್ಕೆ ಸಸ್ಪೆಂಡ್ ಮಾಡ್ರೆ ಏನ್ ಮಾಡೋದು ಒಂದು ಗೊತ್ತಿಲ್ಲ ಅಣ್ಣ. ಅದೇ ಕೇಳ್ದೆ ಅಣ್ಣ, ಏನಾಯ್ತು ಕತೆ, ತಿರ್ಗಾ ಏನಾರೆ ಮಾಡಿದ್ರ ಏನು ಅಂತ ಅಣ್ಣ ನೀನ್ ಕೇಳ್ದೆ. ಹ್ಯಾಂಡಿಕ್ಯಾಪ್ ಅಂತ ಹೇಳ್ತಾ ಇದ್ದೀವ, ನಿಮ್ ಪರ್ಮಿಷನ್ ಇದ್ರೆ ಇದು ಒಂದ್ ಕಾಲ್ ರೆಕಾರ್ಡಿಂಗ್ ನಾವು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿರ್ತೀನಿ. ಆರಾಮಾಗಿ ಅದ್ರಲ್ಲಿ ಹಾಕ್ಯಣ್ಣ, ಏನು ನಮ್ಮ ತೊಂದ್ರೆ ಅಣ್ಣ ಇಲ್ಲ ತಮ್ಮ ಅಣ್ಣ. ಅವರೇ ನಮ್ಗೆ ಸಹಾಯ ಏನನ್ ಮಾಡ್ತಾರೆ. ನಿಮ್ ಫೋನ್ ನಂಬರ್ ನ ಹಾಕ್ಬಿಟ್ಟು ನಿಮ್ಗೆ ಯಾವ್ದೋ ಒಂದ್ ಕಂಪನಿಗೆ ಅಟ್ಯಾಚ್ಮೆಂಟ್ ತರ ಏನನ್ ಇದ್ರೆ, ಇಲ್ಲಂತ ಮಾಡ್ಕೊಟ್ಬಿಟ್ರೆ ಬೇರೆಯವ್ರಿಗೆ ಏನನ್ ಸಾಕಣ್ಣ. ಸಹಾಯ ಮಾಡಾಕಿದ್ರೆ ಅಥವಾ ಹೇಳಿ ನಿಮ್ ರೆಕಾರ್ಡಿಂಗ್ ನ ಹಾಕ್ತೀನಿ. ಎಲ್ಲಾರ್ಗೆ ಗೊತ್ತಾಗತ್ತೆ ಈ ಫೀಲ್ಡ್ ಅಲ್ಲಿ ಏನೈತೆ ಕಷ್ಟ ಇಲ್ವಾ ಅಂತ. ಕಷ್ಟ ಅಣ್ಣ. ನಾನು ಸತ್ಯಾಗ್ಲೂ ಇವಾಗ ಬರೋ ಹುಡುಗರ್ಗೆ
ಅಪ್ಪ ಕಾಲಿಗೆ ಬಿದ್ಬಿಡ್ತೀನಿ, ಬರ್ಬೇಡ್ರಿ ಡಿಪಾರ್ಟ್ಮೆಂಟ್ಗೆ. ಆಟೋ ಡಿಪಾರ್ಟ್ಮೆಂಟ್ಗೆ ಬರ್ಬೇಡ್ರಿ, ಯಾವ್ದೇ ಡಿಪಾರ್ಟ್ಮೆಂಟ್ ಇರ್ಲಿ, ಆಟೋ ಡಿಪಾರ್ಟ್ಮೆಂಟ್, ಡ್ರೈವರ್ ಡಿಪಾರ್ಟ್ಮೆಂಟ್ ಬರ್ಬೇಡ್ರಿ ಅಪ್ಪ ಸ್ವಾಮಿ. ಇವತ್ ಬಂದ್ಬಿಟ್ಟು ಅನ್ನಕ್ಕೂ ಟೀಗೂ ವನವಾಸ ಪಡ್ತಾ ಇದೀವಿ. ಜೀವನ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಣ್ಣ, ಹೆವಿ ಕಷ್ಟ. ಇವ್ 3 ದಿವಸ ಅಣ್ಣ, 3 ದಿವಸನು ಸುಮ್ನೆ ನಿಂತ್ಕೊಂಡ್ ಜೀವನ ಮಾಡೋದು ಹೆಂಗಣ ಅಂತ ಒಂದು ಅರ್ಥ ಆಯ್ತಲ್ಲ ಅಣ್ಣ. ಒಂದು ಅರ್ಥ ಏನ್ ಇದು ಮಾಡೋದು ಒಂದ್ ಬಿಟ್ರೆ ಎಲ್ಲಾನು ಬೇರೆ ಕೇಳಿದ್ರಣ. ಯಾವ್ದು ಕೆಲ್ಸದ್ ಬರಲ್ಲ. ಇಲ್ಲ ಅಣ್ಣ, ನನ್ ಪ್ಲಸ್ ಕೈಲಿ ನಮ್ಗೆ ಲಗೇಜ್ ಡ್ರೈವರ್ಸ್ ಅವ್ರಿಗೆ ಯಾವ್ದು ಲಗೇಜ್ ತರದ್ದು ಕಮಿಷನ್, ಇನ್ಶೂರೆನ್ಸ್, ನನ್ ESI, PF ಏನು ಇಲ್ಲ ಅಣ್ಣ. ಅಣ್ಣ ನನ್ಗೆ ಕಾಲ್ ಚೆನ್ನಾಗಿದ್ರೆ ಏನೋ ಒಂದ್ ಮಾಡ್ಬೋದಣ್ಣ. ನನ್ಗೆ ಹೌದ್ ಈ ತರ ನಿಜ. ಇರೋದಕ್ಕೆ ನನ್ಗೆ ನನ್ಗೆ ವಿತ್ ಕ್ಲಚ್ ನನ್ಗೆ ಕಾಲ್ ತುಡಿಯಕ್ ಆಗಲ್ಲ. ನನ್ಗೇನೋ ಅದೇ ಹೇಳ್ತಾ ಇದೀನಿ, ಇದು ಕಾಲು ಒಂದಷ್ಟೇ, ಮನ್ಷನ್ಗ್ ಒಂಥರ ಕಾಲ್ ಐತೆ, ಇದು ಮರ ತರ ಇದೆ ನನ್ಗೆ. ನಿಜ ನಿಜ. ಜಾಸ್ತಿ ದೂರ ನಡಿಯಕ್ಕೂ ಆಗಲ್ಲ ನನ್ ಕೈಯಲ್ಲಿ. ಯಾಕಂದ್ರೆ ಇದು ಸುಳ್ಳು ಹೇಳ್ಬಾರ್ದು. ಎಲ್ಲರಲ್ಲೂ ಇಲ್ಲೆಲ್ಲ ಹೋದ್ರೆ ಲೋಡಿಂಗ್ ಎಲ್ಲ ಅವರೇ ಡೋರ್ ಸಾರಿ ಸಾರ್ ತಪ್ಪಾಯ್ತು ಸಾರ್ ಅಂತಾರೆ. ಸಾರ್ ನಾವೇನ್ ಮಾಡೋಣ, ನಮ್ದು ಅದು ಕರ್ತವ್ಯ ಸರ್. ಯಾಕಂದ್ರೆ ಡೋರ್ ಓಪನ್ ಮಾಡಿ ನಾವ್ ಒಂದ್ ಡ್ರೈವರ್ ಆದ್ಮೇಲೆ ಡೋರ್ ಓಪನ್ ಮಾಡೋ ಕೆಲ್ಸ ಓಪನ್ ನಮ್ದು. ಮಾಡ್ಬೇಕು. ಬಟ್ ಇಲ್ಲ, ನಮ್ದು ನೀವ್ ಇರೋ ಪರಿಸ್ಥಿತಿ ಕಸ್ಟಮರ್ ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಅರ್ಥ ಕೆಲವರು ಮಾಡ್ಕೊಂಡು ಜನ ಎಷ್ಟೋ ಹೆಲ್ಪ್ ಜನ ಮಾಡ್ತಾರೆ, ಮಾಡ್ತಾರೆ. ಆದ್ರೆ ಕೆಲವು ಜನ ಒಬ್ಬೊಬ್ರು ಕೋಪನಲ್ಲಿ ಬಂದ್ಬಿಟ್ಟು ಆಟಿಟ್ಯೂಡ್ ನಲ್ಲಿ ಬುಕಿಂಗ್ ನ ಕ್ಯಾನ್ಸಲ್ ಮಾಡ್ತಾರೆ. ಒಬ್ಬೊಬ್ರು ಬೈದಿದ್ದಾರೆ, ಏನೋ ವನವಾಸ ಪಟ್ಟಿದೀನಿ ಸರ್, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಇವ್ರು ಪೋಟ್ರವನು ಯಾಕೆ ಹಿಂಗ್ ಮಾಡ್ತಾನೆ, ಏನಕ್ಕೆ? ಇವಾಗ ಬಂಡವಾಳ ಹಾಕ್ಬಿಟ್ಟು ನಾವಿಲ್ಲಿ ಲೋಕಲ್ ಬಾಡಿಗೆ ಹೊಡ್ಕೊಂಡ್ರು ಲಾಗ್ ಹೋದ್ರೆ ಏನಿಲ್ಲ, ಲೋಕಲ್ ಬಾಡಿಗೆ ಹೊಡ್ಕೊಂಡ್ರು ಬಿಡಲ್ಲ ಅಂತಾನೆ. ಇವ್ನ್ ಹೇಳಿದ ಕೆಲ್ಸನೇ ಮಾಡ್ಬೇಕಂತಾನಲ್ಲ, ಹೆಂಗ್ ಜೀವನ ಅಂತಾನೆ ಒಂದು ಗೊತ್ತಿಲ್ಲ ಸರ್. ಅಣ್ಣ ಗಾಡಿ EMI ಒಂದ್ ಕಟ್ಬೇಕು. ಮಾತು ಹೇಳ್ತೀನಿ, ತಪ್ಪು ತಿಳ್ಸ್ಕೊಳ್ಬೇಡಿ. ಇವಾಗ ನಮಾಜ್ ಹೇಳಿ ಟೈಮ್ ಅಣ್ಣ. ಆಗ್ಬಿಟ್ಟಿದೆ. ಓಕೆನಾ? ಫ್ರೈಡೆ ನಿಮ್ ಏರಿಯಾ ಅಣ್ಣ, ಇದು ರೆಕಾರ್ಡಿಂಗ್ ನಾನು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ. ನಮ್ದು ಇಲ್ಲೇ ಅಣ್ಣ, ಕುರುಬ್ರಳ್ಳಿ ಅಣ್ಣ, ಕುರುಬ್ರಳ್ಳಿ. ಹುಬ್ಬಳ್ಳಿ. ಹಾ, ನಿಮ್ ರಾಜಾಜಿನಗರ್ ಪರ್ಮಿಷನ್ ಇದ್ರೆ ಕುರುಬ್ರಳ್ಳಿ ಇದು ಅಣ್ಣ. ನಾನು ಹಾಕ್ಲಾ ಅಣ್ಣ? ಆಕೆನ ಏನ್ ತೊಂದ್ರೆ, ನಾವೇನ್ ತಪ್ಪೇನ್ ಮಾತಲ್ಲ, ನಮ್ ಕಷ್ಟ ತಾನೇ ಮಾತಾಡಿದೀವಿ, ಹೌದೌದಣ್ಣ. ಅದ್ರಲ್ಲಿ ಕೆಲವ್ರಿಗೆ ಏನಿಲ್ಲ. ಈ ಫೀಲ್ಡ್ ಏನೈತಂತ ಚೆನ್ನಾಗ್ ತೋರ್ಸ್ಬೇಕಣ್ಣ, ಗೊತ್ತಾಗತ್ತೆ. ಗೊತ್ತಾಗ್ಬೇಕು, 4 ಜನಕ್ಕೆ ಗೊತ್ತಾಗದೇನೆ. ಇವ್ರು ಏನಂದ್ರೆ ಒಂದು ಗೌರ್ಮೆಂಟ್ ಅಣ್ಣ, ನೀವ್ ನಮಾಜ್ಗೆ ಹೋಗ್ಬೇಕಂದ್ರೆ ಹೋಗ್ ಬನ್ನಿ, ಆಮೇಲೆ ಒಂದು ಎಲ್ಲಾ ಮುಗಿಸ್ಕೊಂಡ್ ಫ್ರೀ ಆದ್ರೆ ಫೋನ್ ಮಾಡಿ, ಇದೇ ನಂಬರ್ ನಂದು. ಸರಿ ಅಣ್ಣ, ಫೋನ್ ಮಾಡಿ. ಹುಷಾರಾಗಿ, ದೇವ್ರ ಒಳ್ಳೆ ಮಾಡ್ಲಿ ಅಣ್ಣ. ನಿಮ್ಮ ಆಶೀರ್ವಾದ. ನಿಮ್ಮ ಆಶೀರ್ವಾದ ಅಣ್ಣ. ಥ್ಯಾಂಕ್ ಯು. ಓಕೆನಾ?